ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ಬೋದು. ಸೊ ನಾವಿವತ್ತು ಹೋಗ್ತಿದ್ದೀವಿ ಹೊಸಕೋಟೆಗೆ. 4 AM ಬಿರಿಯಾನಿ ತುಂಬ ಫೇಮಸ್ ಆಗಿದೆ ಅಲ್ಲ ಅಲ್ಲಿ. ಸೊ ಅದರಿಂದ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಪ್ಲ್ಯಾನ್ ಪ್ರಕಾರ ಎಕ್ಸಿಕ್ಯೂಟ್ ಕೂಡ ಸಹ ಮಾಡಿದ್ದೀವಿ ಗ್ಯಾನ್. ಯಾಕಂದರೆ ನಮ್ಮ ದೊಡ್ಡಮ್ಮ ಎಲ್ಲ ಊರಿಂದ ಬಂದಿದ್ದರಿಂದ ನಮ್ಮಣ್ಣ ನಾವೆಲ್ಲ ಡಿಸೈಡ್ ಮಾಡ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಮಾಡಿ just traveling there. ಸೊ ನಮ್ಮ ಮನೆಯಿಂದ ಸ್ಟಾರ್ಟ್ ಆಗಿ ನಾವು ಆ್ಯಕ್ಚುಲಿ ಯಾವ ರೂಟ್ ತೊಗೊಂಡ್ವಿ ಅಂದರೆ ಜೇಲ್, KR ಪುರಂ ಆ್ಯಂಡ್ ದೆನ್ ಹೊಸಕೋಟೆ. ಆ ರೂಟಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಅದೇ ರೂಟಲ್ಲಿ ಹೋಗ್ತಿದ್ದೀವಿ ಸದ್ಯಕ್ಕೆ. ಆ್ಯಂಡ್ ಯಾವ ಬಿರಿಯಾನಿ ತಿನ್ನಬೇಕು ಅಂತ ನಮಗೂ ಕನ್ಫ್ಯೂಷನ್ ಇತ್ತು. ಬಿಕಾಸ್ ಹೊಸಕೋಟೆ ಅಂದ್ರೇ ಅಲ್ಲಿರೋ ಎಲ್ಲ ಅಂಗಡಿಗಳು ಆಲ್ಮೋಸ್ಟ್ ಸಂಡೇ ನಿಮ್ಗೆ ಗೊತ್ತೇ ಇರುತ್ತೆ. ರೋಡ್ ಸೈಡಿಂದನೂ ಫುಲ್ ಬಿರಿಯಾನಿ ಅಂಗಡಿಗಳೇ ಇರೋದಲ್ಲಿ. ಆಮೇಲೆ ಅಥೆಂಟಿಕ್ ಟೇಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ ಸ್ಟಾರ್ಟಿಂಗ್ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದು ಹೊಸಕೋಟೆಯಲ್ಲೇ. ಅಂದರೆ ಬೆಳಗ್ಗೆ ಬಿರಿಯಾನಿ, ಬ್ರೇಕ್ಫಾಸ್ಟಿಗೆ ಬಿರಿಯಾನಿ ತಿನ್ನೋದು ಅಂದರೆ ಇಟ್ಸ್ ಹೊಸಕೋಟೆ ಅಂತಲೇ ಬರೋದು ನನಗೂ ಫಸ್ಟ್ ಮೈಂಡಲ್ಲಿ. ಬಟ್ ಈಗ ನಿಮಗೆ ಗೊತ್ತಿರೋ ಥರನೇ ಬೆಂಗಳೂರಲ್ಲಿ ತುಂಬ ಹೊಸಕೋಟೆ ಬಿರಿಯಾನಿಗಳು ಬ್ರ್ಯಾಂಚಸ್ ಸ್ಟಾರ್ಟ್ ಆಗಿ ಅಗೇನ್ ಅಥೆಂಟಿಕ್ ಟೇಸ್ಟ್ ಎಲ್ಲೋ ನನಗೆ ಅಲ್ಲೆಲ್ಲ ಸಿಗೋಲ್ಲ. ಬಟ್ ಅಗೇನ್ ರೂಟ್ಸ್ ಅಂದರೆ ಹೊಸಕೋಟೆ ಅಲ್ವಾ. ಸೊ ಹೊಸಕೋಟೆಯಲ್ಲೇ ತಿನ್ನಬೇಕು ಅಂತ ಹೊಸಕೋಟೆಗೆ ಹೋಗ್ತಿರೋದಷ್ಟೇ. ಸೊ ಇಲ್ಲಿ ಸೆಲೆಕ್ಷನ್ ಮಾಡೋಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ಬಿಕಾಸ್ ನಮ್ಮ ದೊಡ್ಡಮ್ಮಂಗೆ ವರ್ತೂರು ಸಂತೋಷ್ ಅಂದರೆ ಸಖತ್ ಇಷ್ಟ. ಅದು ಬೇರೆ ಎಲ್ಲ ಬಿಗ್ ಬಾಸ್ ಫ್ಯಾನ್ಸಿಗೆ ಗೊತ್ತೇ ಇರುತ್ತೆ ವರ್ತೂರು ತನಿಷಾ ಅಂದರೆ. ಸೊ ಅಗೇನ್ ವರ್ತೂರು ಸಂತೋಷ್ ಅಂದರೆ ತುಂಬ ಇಷ್ಟ. ಸೊ ನಾವು ಅಕ್ಷಯ್ ಫುಡ್ ಫ್ಯಾಕ್ಟ್ರಿಗೆ ಹೋಗೋಣ. ಬಿಕಾಸ್ ನಮಗೆ ಮೈಂಡಲ್ಲಿ ಏನಂದರೆ ಆಗಿನ್ನೂ ಬಿಗ್ ಬಾಸ್ ಮುಗ್ದಿತ್ತಲ್ವ. ಸೊ ವರ್ತೂರು ಸಂತೋಷ್ ಅಕ್ಷಯ್ ಫುಡ್ ಫ್ಯಾಕ್ಟ್ರಿಗೆ ಬಂದೇ ಬರ್ತಾರೆ ಅಂತ. ಐ ಡೋಂಟ್ ನೋ ಆ ಹೆಸರು ಏನಂತ ಕರೀತಾರೆ ಅಂತ ಹೋಟೆಲ್ದು. ಬಟ್ ಯೂಟ್ಯೂಬ್ ನೇಮ್ ಅಂತೂ ನನಗೆ ಚೆನ್ನಾಗಿ ಗೊತ್ತು, ಅದು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅಂತ. ಸೊ ಅಲ್ಲಿ ಬಂದೇ ಬರ್ತಾರೆ. ಬಿಕಾಸ್ ಅದ್ರ 2 days ಬ್ಯಾಕ್ ಏನೋ ಹೊಸಕೋಟೆಗೆ ವರ್ತೂರು ಸಂತೋಷ್ ಅವ್ರು ಬಂದಿದ್ದರು. ಅಂದರೆ ಅವ್ರ ಫ್ರೆಂಡ್ ಮನೆಗೇನು ದಟ್ ಏನಂತ ಹೇಳ್ತಾರೆ, ವೀಡಿಯೋ ವಾಸ್ ಬಿಟ್ ವೈರಲ್ ಯೂಟ್ಯೂಬಲ್ಲಿ, ಎಲ್ಲರೂ ನೋಡಿರ್ಬೋದು. ಸೊ ನಮ್ಮ ದೊಡ್ಡಮ್ಮಂಗೆ ಅವ್ರ ಕಂಡ್ರೆ ತುಂಬಾ ಇಷ್ಟ. ನಾವು ಅಂದ್ಕೊಂಡ್ವಿ ನೋಡೋಣ ಅಲ್ಲೂ ಹೋಗೋಣ ಫಸ್ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅಂತ, ಆ್ಯಂಡ್ ದೆನ್ ಮುಂದೆ ಹೋಗೋಣ. ಬಿಕಾಸ್ ಫಸ್ಟ್ ನಮಗೆ ಸಿಗೋದೇ ಟೋಲ್ ಆದಮೇಲೆ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಅದರಿಂದ ಮುಂದೆ ಹೋದರೆ ನಮ್ಗೆ ಮನೀಸ್ ದಮ್ ಬಿರಿಯಾನಿ ಸಿಗುತ್ತೆ. ಸೊ ನೋಡೋಣ ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ಇದೇ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಈ ಟೋಲ್ ನೋಡ್ತಾ ಇರ್ಬೋದು ನೀವು ಮುಂದೆ ಬಂದಿರೋದು. ಸೊ ಈ ಟೋಲ್ ಒಂದು 100 ಮೀಟರ್ಸಲ್ಲೇನೋ ವಿ ಹ್ಯಾವ್ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಬಟ್ ನನಗೆ ಅಲ್ಲಿ ಔಟ್ಸೈಡ್ ಕ್ಲೀನ್ ಅಂತ ಅನ್ನಿಸ್ಲಿಲ್ಲ. ಆಚೆ ಕಡೆ ಇಟ್ಕೊಂಡಿದ್ರು, ನಾನು ಯಾವತ್ತೂ ಅಲ್ಲಿಗೆ ಹೋಗಿಲ್ಲ. ಸೊ ಬಟ್ ವರ್ತೂರು ಸಂತೋಷ್ ಆಬ್ವಿಯಸ್ಲಿ ಇರಲಿಲ್ಲ. ಸೊ ಅದರಿಂದ ಅಲ್ಲಿಗೆ ಹೋಗಲಿಲ್ಲ. ನಾವು ಮನೀಸ್ಗೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಇಟ್ ವಾಸ್ ಕ್ವೈಟ್ ಟ್ರಾಫಿಕ್ ಜಾಮ್. ಯಾಕಂದರೆ ತುಂಬ ವೆಹಿಕಲ್ಸು ಆ ಸೈಡ್ ಈ ಸೈಡ್ ರೋಡಲ್ಲೇ ನಿಲ್ಲಿಸ್ಬಿಟ್ಟಿರ್ತಾರೆ ವೆಹಿಕಲ್ಸ್ನ. ಸೊ ನಮಗೆ ಇದು ನಾವು ಎಲ್ಲಿ ಪಾರ್ಕ್ ಮಾಡಿದ್ವಲ್ಲ ಅದೊಂಥರ ಕಾರ್ ವಾಶ್ ಮಾಡೋ ಪ್ಲೇಸ್. ಆ್ಯಕ್ಚುಲಿ ನಮ್ಗೆ ಅಲ್ಲಿ ಜಾಗ ಸಿಕ್ತು, ಅಲ್ಲೇ ನಿಲ್ಲಿಸಿದ್ವಿ. ಸೊ ಅಲ್ಲಿ ಪಾರ್ಕ್ ಮಾಡ್ಕೊಂಡು ನಾವು ಹೋಗ್ತಾ ಇರೋದ್ವಿ ಇವತ್ತು ಮನೀಸ್ ದಮ್ ಬಿರಿಯಾನಿಗೆ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಏನು ಕತೆ ಅಂತ. ಒಳಗೆ ಹೋಗಿ ನೋಡೋಣ ಹೆಂಗಿರುತ್ತೆ ಬಿರಿಯಾನಿ ಅಂತ. ಫ್ಲ್ಯಾಶ್ ಸಂಡೇ ಬೆಳಗ್ಗೆ ಅಲ್ಲಿ ಕೂಡ ಕರೆಂಟ್ ಸಹ ಹೋಗಿತ್ತು. ಅವರು ಜನ್ರೇಟರ್ಸ್ ಎಲ್ಲ ಆನ್ ಮಾಡಿ ಲೈಟ್ಸ್ ಆನ್ ಮಾಡಿದ್ರು. ಬಟ್ ಅಗೇನ್ ಅಷ್ಟೊಂದು ನನಗೆ ಕ್ಯಾಮ್ರಾ ಸ್ಯಾಟಿಸ್ಫ್ಯಾಕ್ಟ್ ಆಗಲಿಲ್ಲ. ಬಿಕಾಸ್ ಆ ಕ್ಯಾಪ್ಚರಿಂಗ್ ದಿಸ್ ಮೂಮೆಂಟ್ಸ್. ಯಾಕಂದರೆ ತುಂಬಾ ರಶ್ ಇತ್ತು. ಸೊ ನೋಡಿ ನಮ್ಮ ಬೆಂಗಳೂರು ಜನ ಯಾವ ಲೆವೆಲ್ಗೆ ಲೈನಲ್ಲಿ ನಿಂತ್ಕೊಂಡು ಫಸ್ಟ್ ಟೈಮ್ ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬಿರಿಯಾನಿ ತಿಂತಿದ್ದಾರೆ ಅಂತ. ಸೊ ಇಲ್ಲಿ ಈ ಕೌಂಟರ್ ಬಂದ್ಬಿಟ್ಟು ಏನಂದರೆ, ಮುಂದೆ ಹೋದರೆ ಆನ್ ಟು ಯುವರ್ ರೈಟ್ ಸೈಡ್ ನಮಗೆ ಕೌಂಟ್ರಲ್ಲಿ ಬಿರಿಯಾನಿ ಟಿಕೆಟ್ಸ್ ಅನ್ನೋಕ್ಕಿಂತಲೂ ಒಂದು ಸ್ವಲ್ಪ ಕಾಯಿನ್ ಥರ ಏನೋ ಕೊಡ್ತಾರೆ. ಪಾರ್ಸೆಲ್ಗೋ ಅಲ್ಲೇ ತಿನ್ನೋದು ಅದು. ಮತ್ತು ಕಬಾಬಿಗೆ ಸಹ ಅಲ್ಲೇ ನಾವು ಟಿಕೆಟ್ ಥರ ಕಾಯಿನ್ಸ್ನ ಕೊಡ್ತಾರೆ. ಸೊ ಅಲ್ಲಿ ಟೋಕನ್ ತೊಗೊಂಡು ಟೋಕನ್ ಸಿಸ್ಟಮ್ ಪ್ರಕಾರ ಲೈನಲ್ಲೇ ನಿಂತ್ಕೊಂಡು ಬಿರಿಯಾನಿ ಹಾಕಿಸ್ಕೊಂಡು ಬರಬೇಕು. ಸೊ
ಪಾರ್ಸೆಲ್ ಬೇಗ ಬೇಗ ಸಿಗುತ್ತೆ. ನೀವು ನೋಡ್ತಿದ್ರಲ್ಲ, ಲೈಕ್ ಒಂದೊಂದು ಬಾಕ್ಸ್ ಹಂಗೆ ಮಾಡಿಟ್ಟಿರ್ತಾರೆ. ಅದು ನೀಟಾಗಿ ಹಾಕ್ಕೊಡ್ತಾರೆ ಕವರ್ಗೆ ಪಾರ್ಸೆಲ್ ಅಂದರೆ. ನಾವು ಪಾರ್ಸೆಲ್ ಸಹ ತೊಗೊಂಡು ಅಲ್ಲೇ ತಿನ್ಬೇಕಂತಲೇ ಅಂದ್ಕೊಂಡಿದ್ದಲ್ವ, ಸೊ ಅಲ್ಲೇ ತೊಗೊಂಡ್ವಿ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಪಕ್ಕದಲ್ಲಿ ಪಾರ್ಸೆಲ್ ಸಹ ಇದೆ. ಆ್ಯಂಡ್ ಇದು ನಾವು ತೊಗೊಂಡಿದ್ದು. ಆ್ಯಂಡ್ ನಮ್ಮಮ್ಮ ಮನೇಲೇ ತಿಂತೀನಿ ಅಂದ್ರಿಂದ ಲೈಕ್ ನಾವು ಮಮ್ಮಿಗೆ ಪಾರ್ಸೆಲೇ ಮಾಡಿಸ್ಕೊಂಡ್ವಿ, ಬಟ್ ನಾವೆಲ್ಲ ಅಲ್ಲಿ ತಿಂದ್ವಿ. ಸೊ ತಿಂದು ಮುಗಿಸಿದ್ಮೇಲೆ ಇದು ಕಬಾಬ್ ಕಾರ್ನರ್. ನಾವಿಲ್ಲಿ ಕಬಾಬ್ ತೊಗೊಂಡ್ವಿ, ಬಟ್ ಆ ಕ್ಲಿಪ್ಪಿಂಗ್ ಮಾಡಿ ಹಾಕೋಕ್ಕಾಗಲಿಲ್ಲ. ಬಟ್ ಕಬಾಬ್ ವಾಸ್ ರಿಯಲಿ ನೈಸ್. ಸೊ ನಾವು ಕೇಳಿದ್ವಿ ಅವ್ರಿಗೆ ಎಷ್ಟು ಮಾಡ್ತೀರಾ ಅಂತ. ತುಂಬ ಜನ ಅಲ್ವಾ, ಸೊ ಅದರಿಂದ ಅವ್ರು ಹೇಳಿದ್ರು 200 kgs ಮಾಡ್ತೀವಿ ಮೇಡಮ್, ಬೇಗನೆ ಖಾಲಿ ಆಗೋಗುತ್ತೆ ಅಂತ. ಅಷ್ಟು ರಶ್ ಇತ್ತು, ಅಷ್ಟೇ ಚೆನ್ನಾಗಿತ್ತು ಬಿರಿಯಾನಿ. ಸೊ ಇದು ರೋಡು, ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ಅಲ್ಲಿ ಮನೀಸ್ ದಮ್ ಅಂತ ಬಿರಿಯಾನಿ ಅಂತ ಹಾಕಿದ್ದಾರೆ. ಸೊ ಅಲ್ಲಿ ಸೊ ಮುಗಿಸ್ಕೊಂಡು ಬ್ಯಾಕ್ ಟು ಹೋಮ್ ಹೋಗ್ತಾ ಇದ್ದೀವಿ. ನಾವು ಬಂದಿದ್ದು ಬೆಳಗ್ಗೆ ಒಂದು 5 ಗಂಟೆ ಅಂದ್ಕೊಳ್ಳಿ. ನಾವು ಎಲ್ಲ ಮುಗಿಸ್ಕೊಂಡು ಒಂದು 7 ಗಂಟೆ ಹಂಗೆ ಹೊರಡ್ತಾ ಇದ್ದೀವಿ ವಾಪಸ್ಸು ಥ್ರೂ ಹೊಸಕೋಟೆ. ಇಟ್ ವಾಸ್ ಸೋ ಯಮಿ, ಬಿರಿಯಾನಿ ವಾಸ್ ಸೋ ಗುಡ್. ಪೀಸಸ್ ಸಹ ಅಷ್ಟೇ ಚೆನ್ನಾಗಿ ಬಂದಿತ್ತು. ಆಮೇಲೆ ಗೊತ್ತಾಯಿತು ನಮಗೆ, ಸೊ ಸಂಡೇಸು ಮನೀಸ್ ದಮ್ ಬಿರಿಯಾನಿಯಲ್ಲಿ ನಮಗೆ 1000 kg ಆಲ್ಮೋಸ್ಟ್ ಒಂದು 10 ಕ್ವಿಂಟಾಲ್ ಮಾಡ್ತಾರಂತೆ ಬಿರಿಯಾನಿನ. ಅಷ್ಟೇ ಜನ ಇರ್ತಾರೆ. ತಿನ್ನೋದು ಮಾತ್ರ ಅಲ್ಲ, ಬಿರಿಯಾನಿ ಪ್ರೈಸ್ ಕೂಡ ಗೊತ್ತಿರಬೇಕಲ್ವಾ. ಸೊ 1 ಪ್ಲೇಟ್ ಬಿರಿಯಾನಿ ಬಂದು 270 ರುಪೀಸು. ಆ್ಯಂಡ್ ಕಬಾಬ್ ಬಂದು ಆಲ್ಮೋಸ್ಟ್ 140 ರುಪೀಸು. ನಾರ್ಮಲ್ ನಾವು ಹೇಗೆ ಔಟ್ಸೈಡ್ ತಿಂತೀವೋ ಅದಕ್ಕೂ ನೋಡಿಕೊಂಡ್ರೆ ಕಡಿಮೆನೇ ಅನಿಸುತ್ತೆ ನನಗೆ ಬೇರೆದಕ್ಕೆ ಕಂಪೇರ್ ಮಾಡಿಕೊಂಡ್ರೆ. ಬಟ್ ಅಗೇನ್ ಇಟ್ ವಾಸ್ ವರ್ತ್ ಮಟನ್ ಬಿರಿಯಾನಿ ಎಸ್ಪೆಷಲಿ. ಸೊ ಹೀಗಿತ್ತು ನಮ್ಮ ಬಿರಿಯಾನಿ ಬ್ಲಾಗ್. ಸೊ ನೀವು ಕೂಡ ಟೇಸ್ಟ್ ಮಾಡಿ, ಈ ಥರ ಒಂದು ಸಂಡೇ ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗಿ ನೀವು ಟೇಸ್ಟ್ ಮಾಡಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಹೆಂಗೆ ಅನ್ನಿಸ್ತು ನಿಮಗೆ ಅಂತ. ನಾವು ಪಾರ್ಸೆಲ್ ಸಹ ತೊಗೊಂಡ್ವಿ, ಸೇಮ್ ಪ್ರೈಸ್. ಸೊ ನಿಮಗೆ ತುಂಬ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಮಾತಾಡೋದು ಕೇಳ್ತಿರ್ಬೋದು, ಸ್ವಲ್ಪ ಫನಿ ಅನಿಸ್ಬೋದು. ಬಟ್ ನಾನು ವೀಡಿಯೋನ ರಾ ಆಗಿ ಇರಲಿ ಅಂತ ಹೀಗೆ ಹಾಕ್ತಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಸೊ ಕೀಪ್ ವಾಚಿಂಗ್ ಅಸ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರಿಗೂ ನಮ್ಮ ಈ ಫ್ಯಾಮಿಲಿ ಔಟಿಂಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಕಮೆಂಟ್ ಸಹ ಹಾಕಿ. ಸೊ ನಿಮ್ಮ ಕಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅಗೇನ್ ನಿಮ್ಮ ಕಮೆಂಟ್ಸ್ ಮುಖಾಂತರ ಏನಾದರೂ ತಿಳ್ಕೊಳ್ಳೋದಾಗಿರಲಿ, ಎಲ್ಲಾದರೂ ನ್ಯೂ ಜಾಗ ಎಕ್ಸ್ಪ್ಲೋರ್ ಮಾಡೋದಾಗಿರಲಿ, ಅದೊಂಥರ ಇನ್ಫಾರ್ಮೇಟಿವ್ ಅಲ್ವಾ. ಸೊ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.